ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ನಮಸ್ತೆ. ಶಕ್ತಿ ಯೋಜನೆ ಬಂದಾಗಲಿಂದ ನಮ್ಮ ಹೆಣ್ಣಿಗೆ ತುಂಬಾ ಅನುಕೂಲ ಆಗಿದೆ. ಕರ್ನಾಟಕದಲ್ಲಿ ಯಾವುದೇ ಕಡೆ ಓಡಾಡಬೇಕು ಅಂತಂದ್ರೆ ಶಕ್ತಿ ಯೋಜನೆಯಿಂದ ಹೆಣ್ಮಕ್ಳಿಗೆ ತುಂಬಾ ಸಹಕಾರಿ ಆಗಿದೆ. ಯಾಕೆಂದ್ರೆ ನಾವೀಗ ಜಾರಿಯಾಗಿದ್ದ ಈ ಗೃಹಜ್ಯೋತಿ ನಮ್ಮ ಕುಟುಂಬದಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿದೆ. ಆಮೇಲೆ ಮಕ್ಕಳಿಗೆ ಸಹ ತುಂಬ ಹೆಲ್ಪ್ಫುಲ್ ಆಗಿದೆ. ತಿಂಗಳ ನಾವು 500 ರೂಪಾಯಿ ಸೇವ್ ಮಾಡಿಕೊಂಡು ನಾವು 500 ರೂಪಾಯಿ ಹಂಗೆ ಮೂವಿಗೆಲ್ಲ ಕಟ್ಕೊತಾ ಇದ್ದೀವಿ. ಮತ್ತು ಮಕ್ಕಳಿಗೂ ಎಜುಕೇಷನ್ ಪೇ ಮಾಡ್ತಾ ಇದ್ದೀವಿ. ಟ್ಯೂಷನ್ ಫೀಸ್ ಆಗಿರ್ಬೋದು, ಬೇರೆ ಯಾವ್ದು ಆಗಿರ್ಬೋದು. ಸೊ ಇದರಿಂದ ನಮ್ಮ ಸರ್ಕಾರಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಣ. ಧನ್ಯವಾದ. ಭಗವಂತ ಗೃಹಲಕ್ಷ್ಮಿಯಲ್ಲಿ ಹಿರಿಯರ ಎಲ್ಲ ಇಷ್ಟಪಟ್ಟೆ. ಆ ವೃತ್ತಿಯಿಂದ ಹೆಣ್ಮಕ್ಳು ಬೇರೆ ಎಲ್ಲ ಕಷ್ಟನ ನಿವಾರಣೆ ಮಾಡಿಕೊಂಡಿದ್ದಾರೆ. ಅದಕ್ಕೆ ನಾನು ಈ ಸರ್ಕಾರಕ್ಕೆ ಚಿರಋಣಿ ಆಗಿರ್ತೀನಿ. ನಮ್ಮ ಗೃಹಲಕ್ಷ್ಮಿ ಒಳ್ಳೇದಾಗೈತಿ. ಯಾಕಂದ್ರೆ ಅದ್ರಲ್ಲಿ ನಮ್ಮ ಮಕ್ಕಳು ಓದಿಸ್ತಾ ಇದ್ದೀವಿ, ನಮ್ಮ ಮನೆ ಖರ್ಚು ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರೂ ಒಳ್ಳೇದಾಗೈತಿ. ನಮ್ಗೆ ಮಕ್ಕಳ ಮನೆ ಖರ್ಚಿಗೆ ಅದಕ್ಕೆಲ್ಲ ಅನುಕೂಲ ಆಗೈತಿ. ಧನ್ಯವಾದ. ಧನ್ಯವಾದಗಳು. ಆಮೇಲೆ ಇದರಿಂದ ಒಂದು ಅನುಕೂಲ ಆಗೈತಿ. ಮತ್ತು 5 ಕೆಜಿ ಬರ್ತದೆ, 10 ಕೆಜಿ ಬರೋದ್ರಿಂದ ನಮ್ಗೆ ತುಂಬಾ ಅನುಕೂಲ ಆಗೈತಿ. ಸರ್ಕಾರದಿಂದ ಗೃಹಜ್ಯೋತಿಯನ್ನು ಜಾರಿ ಮಾಡಿದೆ. ನಮ್ಮ ಕುಟುಂಬದವರಿಗೆ ಹಾಗೂ ಎಲ್ಲ ಕುಟುಂಬ ರೈತರಿಗೂ ಕೂಡ ಸಹಾಯವಾಗಿದೆ. ಆದರೆ ಉಳಿತಾಯದಿಂದ ನಮ್ಮ ಕುಟುಂಬದವರಿಗೆ ನಾವು ಸ್ಕೂಲ್ ಫೀಸಾಗಿ ಮತ್ತೆ ಶಾಲೆಗಳು ಅದರಲ್ಲಿ ಅಳಿಸ್ಕೊಂಡು ನಾವು ಗ್ರೂಪ್ಗಳಿಗೆ ಕೂಡ ಕಟ್ತಾ ಇದ್ದಾರೆ. ಪ್ರತಿಯೊಂದು ಮನೆಯಲ್ಲಿ ಕೂಡ ನಾವು ತುಂಬಾ ಸೇವಾಗಿದೆ ಅಂತ ನಮಗೆ ಹೇಳ್ತೀವಿ. ಸರ್ಕಾರದವರಿಗೆ ನಾವು ಇದು ಚಿರಋಣಿ ಆಗಿರ್ತೀವಿ. ಕಂಪ್ಲೀಟ್ ಕಾಲೇಜಲ್ಲಿ ಓದ್ತಿದ್ದೆ. ನಂದು ಮುಗ್ದಾದ ಮೇಲೆ 1 ವರ್ಷ ಗ್ಯಾಪ್ ಮಾಡ್ತಾರೆ. ಯಾಕಂದ್ರೆ ಅಮೌಂಟ್ ಭಾಳ ಕೊರತೆ ಇತ್ತು. ಆಮೇಲೆ ಇವನಿಗೆ ಸ್ಕೀಮ್ ಬಿಟ್ಟಿದ್ರು. ಅದರಿಂದ ಅಮೌಂಟ್ ಬಂದಾಗ ನೋಡ್ಕೊಂಡಿಟ್ಟು ಕಾಲೇಜಿಗೆ ಹಚ್ಚಿದೆ. ಮತ್ತೆ MA ಮಾಡೋದಕ್ಕೆ ಅದರಿಂದ ಬಹಳ ಅನುಕೂಲ ಆಯಿತು. ಇದೇ ಥರ ಎಲ್ಲದಕ್ಕೂ ಸೌಲಭ್ಯ ಸಿಗಿದೆ ಅಂತ ಗೌರ್ಮೆಂಟಿಗೆ ಯಾವಾಗಲೂ ಧನ್ಯವಾದಗಳನ್ನು ಹೇಳ್ತಾ ಮಾಡ್ತೀನಿ. ಅಂತ ನಮ್ಮ ತಂದೆ ರೈತ ತುಂಬಾ ಕೊರತೆ ಇತ್ತು. ಇದರಿಂದ ಗೊತ್ತಿತ್ತು ಅದನ್ನು ನಾವು ಅಪ್ಲಿಕೇಶನ್ ಹಾಕಿದ್ವಿ. ಅಪ್ಲಿಕೇಶನ್ ಹಾಕಿ ದಲಿತ ಮನೆಯಾಗಿ ಜಾಬ್ ಮಾಡಿದ್ದೀವಿ. ಈಗ MA ದಲಿತ ನಮಗೆ ತುಂಬಾ ಅನುಕೂಲ ಆಗಿದೆ. ಇದರಿಂದ ನಾವು ಸರ್ಕಾರಕ್ಕೆ ತುಂಬಾ ಅನುಕೂಲವಾಗಿದೆ. ನಮ್ಮ ಹೆಸರು ಉದ್ದೇಶ. ಎಷ್ಟು
ಜಿಲ್ಲಾ ಸಮಿತಿಯ ಸದಸ್ಯರಿಗೂ ಹಾಗೂ ನಮ್ಮ ಪಂಚಾಯತ್ನ ಸೆಕ್ರೆಟರಿ ಆಗಿರ್ತಕ್ಕಂಥ ರವೀಂದ್ರ ಕುಲಕರ್ಣಿ ಅವ್ರಿಗೂ ಎಲ್ಲರಿಗೂ ಕೂಡ ಸ್ವಾಗತಿಸಿ, ಪ್ರತಿ ತಿಂಗಳು ಕೂಡ ನಾವು ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನೆಯನ್ನು ಮಾಡಿದ್ದೇವೆ. ಅದೇ ರೀತಿ ಈ ತಿಂಗಳು ಕೂಡ ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡ್ತಾ ಇದ್ದೀವಿ. ಕಳೆದ ಸಭೆಯಲ್ಲಿ ಇರ್ತಕ್ಕಂಥ ನಂಬರ್ಸ್ ಅಥವಾ ಏನೋ ಪ್ರಗತಿಯಾಗಿತ್ತು, ಅಲ್ಲಿಂದ ಈ ನಡುವೆ ಈ ಒಂದು ತಿಂಗಳೊಳಗಡೆ ಅಥವಾ ಈ ಅವಧಿಯಲ್ಲಿ ಏನೋ ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ಒಬ್ಬೊಬ್ಬರೇ ಏನು ಗ್ಯಾಪ್ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ವಿತ್ ಡಾಟಾ ಹೇಳಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ತೇನೆ. ಅದರ ಮೊದಲಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಳೆದ ಸಭೆಯಲ್ಲಿ ನಡೆದಿರ್ತಕ್ಕಂಥ ಅನುಪಾಲನಾ ವರದಿಯನ್ನು ಹೇಳಿ ಏನು ಗ್ಯಾಪ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ಬೇಕಂತ ಕೇಳ್ತೀನಿ. ಸಭೆಯಲ್ಲಿ ಚರ್ಚಿಸಿದಂತ ಮಾಹಿತಿ ಅದಕ್ಕೆ ಸಂಬಂಧಪಟ್ಟಂತೆ ಅನುಕೂಲ ಆಗಿದೆ ಸರ್. 1/9/2025ರಲ್ಲಿ ಕಳೆದ ಬಾರಿ ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಗಂಗಾವತಿ ಯೋಜನೆಯಲ್ಲಿ ಮತ್ತು ಅಖಂಡ ಗಂಗಾವತಿ ಸಿಡಿಪಿಯು ಕಚೇರಿಗೆ ಸಂಬಂಧಪಟ್ಟಂತೆ 56,084 ಫಲಾನುಭವಿಗಳಿದ್ದು, ಅದರಲ್ಲಿ 56,047 ಫಲಾನುಭವಿಗಳು ನೋಂದಣಿಯಾಗಿರುತ್ತಾರೆ. ನಗರ ಭಾಗದಲ್ಲಿ 22,878 ಫಲಾನುಭವಿಗಳು, ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ 33,169 ಜನರು ನೋಂದಣಿಯಾಗಿರ್ತಾರೆ ಅಂತ ಹೇಳಿ ಮಾಹಿತಿನ ನೀಡಿದ್ರು. ಜೊತೆಗೆ NPCL ಅಲ್ಲಿ ಒಟ್ಟು 358 PBT ಆಗಿತ್ತು, 203 ಜನ ಇದೆ NPCL ಇದೆ ಸರ್. ಈ ಮರಣ 29 ಮತ್ತೆ NPCL ಲಿಂಕ್ 47 ಬಾಕಿ ಇದೆ ಅಂತ ಹೇಳಿ ಮಾಹಿತಿನ ಕೊಟ್ಟಿದ್ವಿ ಸರ್. ಕಳೆದ ಸಭೆಯಲ್ಲಿ 100% ನೀವು ಎಲ್ಲ ಈ ಫಲಾನುಭವಿಗಳನ್ನ ಈ ಯೋಜನೆ ವ್ಯಾಪ್ತಿಯಲ್ಲಿ ಒಳಪಡಿಸಬೇಕು ಅಂತ ಹೇಳಿ ಇದು ಕಳೆದ ಬಾರಿಯಲ್ಲಿ ನಡೆಸಿದಂತ ಸಭೆಯಲ್ಲಿ ಚರ್ಚಿಸಿದಂತ ಮಾಹಿತಿಯಾಗಿದೆ ಸರ್. ಪ್ರಸ್ತುತ ಕಳೆದ ಬಾರಿಯಲ್ಲಿ NPCL 80, ಅದೀಗ 5 ಕಡಿಮೆ ಆಗಿದೆ. ಈಗ ಜುಲೈವರೆಗೂ ಪೇಮೆಂಟ್ ಆಗಿದೆ ಸರ್ ನಮ್ದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ. ಅದು ಪೇಮೆಂಟ್ ಆದಾಗ ಕೆಲವಷ್ಟು ಮತ್ತೆ ಈ ಕಳೆದ ಬಾರಿಗೂ ಈ ಬಾರಿಗೂ 35 ನಾವು ಗಂಗಾವತಿ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಬಂದ್ರೆ ಇನ್ನು ಒಟ್ಟು 35 ಬಾಕಿಗೆ ಬಾಕಿ ಇದೆ ಸರ್. ಈ ಪಟ್ಟಿಯನ್ನು ನಾವು ಈಗಾಗಲೇ ನಮ್ಮ ಪ್ರಧಾನ ಕಚೇರಿಗೆ, ನಮ್ಮ ಉಪನಿರ್ದೇಶಕರ ಕಚೇರಿ ಏನಿದೆ ಸರ್ ಅದು ಯಜಮಾನಿ ಮಹಿಳೆ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿ ಪಡಿತರ ಚೀಟಿಯಲ್ಲಿ ಅವರ ಯಜಮಾನಿ ಮಹಿಳೆ ಅಂತ ಹೇಳಿ ಮಾಹಿತಿ ಅಪ್ಡೇಟ್ ಆಗಿದ್ರು ಕೂಡ ಅವರು ನಮ್ಮ ಒಂದು ಪ್ಯಾಕೆಟ್ ಅಲ್ಲಿ ಅಪ್ಡೇಟ್ ಆಗ್ತಾ ಇದೆ ಸರ್. ನಮ್ಮ ಡೇಟಾಬೇಸ್ ಆಹಾರ ಡೇಟಾಬೇಸ್ ಇಂದ ನಮ್ಮ ಡೇಟಾಬೇಸ್ ಅಪ್ಡೇಟ್ ಆದಾದ ನಂತರನೇ ಅವರು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಸಿಗುತ್ತೆ. ಪ್ರಾಬ್ಲಮ್ಸ್ ಏನಿದಾವ ಅದೆಲ್ಲ ಡೀಟೇಲ್ಸ್ ಪಟ್ಟಿ ಮಾಡಿ ನಾವು ಈಗಾಗಲೇ ನಾವು ಬೆಂಗಳೂರಿಗೆ ಹೋದಾಗ ಈ ವಿಷಯ ಚರ್ಚೆ ಮಾಡಿದ್ವಿ ಸರ್. ಸದ್ಯದಲ್ಲೇ ಇದನ್ನ ಕ್ರಮ ವಹಿಸ್ತೀವಿ. ಮೇಡಮ್, ಹೊಸದಾಗಿ ಅರ್ಜಿ ಏನಾದ್ರು ಎಷ್ಟು ಬಂದಿದ್ದಾವೆ ಲಾಸ್ಟ್ ಮಂತ್ ಇಂದ ಈ ಮಂತ್? ಜುಲೈವರೆಗೂ ಎಲ್ಲ ಆಗಿದೆ. ಜನ ಫಲಾನುಭವಿಗಳು ನಗರ ಮತ್ತು ಗ್ರಾಮೀಣ ಭಾಗದಿಂದ ಹೊರಗಡೆ ಇದ್ದಾರೆ. 20 ಮೆಂಬರ್ಸ್ದು ನಮಗೆ ಡಾಟಾ ಕೊಟ್ಟರೆ ನಾವು ಫೀಲ್ಡಲ್ಲಿ ವಿಸಿಟ್ ಮಾಡ್ತೀವಿ. ಸರ್, ಫುಡ್ ಡಿಪಾರ್ಟ್ಮೆಂಟು ಇದರಲ್ಲಿ ಪಡಿತರ ಚೀಟಿಯಲ್ಲಿ ಕುಟುಂಬದ ಮುಖ್ಯಸ್ಥರು ಮಾಹಿತಿ ಅಪ್ಡೇಟ್ ಆಗಿರುವುದಿಲ್ಲ ಅಂತಿದೆಯಲ್ಲ, ಇದನ್ನ ಏನು ಮಾಡ್ಬೋದು? ಹೌದಾ? ನಾವು ಇಲ್ಲಿದ್ದಾವೆ ಇದರಲ್ಲಿ. ಈಗ ಕಾರ್ಡ್ ನಂಬರು 200100 318. ಹಾಂ, ಇದು ಒಂದು. ಇದು ಏನಂತ ಎರರ್ ಬರ್ತಾ ಇದೆ ಅಂದರೆ ಇಲ್ಲಿ ಕೊಟ್ಟಿರೋಂಗೆ
ಮಾಹಿತಿ ಪಡಿತರ ಚೀಟಿಯಲ್ಲಿ ಕುಟುಂಬದ ಮುಖ್ಯಸ್ಥರ ಮಾಹಿತಿಯು ಅಪ್ಡೇಟ್ ಆಗಿರುವುದಿಲ್ಲ. ಮೇಡಮ್, ಇದು ಬದಲಾವಣೆ ಆಗದೆ ಇರೋದಕ್ಕಾಗಿ ಅವರು ಅರ್ಜಿ ಹಾಕೋಕೆ ಸಾಧ್ಯ ಆಗ್ತಿಲ್ವಲ್ಲ? ಆಗ್ಲಿ ಹಾ. 797 ಈ ಲಕ್ಷ್ಮಿ, ಇದು ಎರರ್ ಏನಂತ ಬರ್ತಾ ಇದೆ ಅಂದ್ರೆ ಯಜಮಾನಿ ಹೆಸರು ತೋರಿಸುತ್ತಿಲ್ಲ. ಇವೆರಡು ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಚಾಲ್ತಿಯಲ್ಲಿಲ್ಲ, 200 100 ಬೇರೆ, 221 ರೇಷನ್ ಕಾರ್ಡ್ ಚಾಲ್ತಿಯಲ್ಲಿರೋದಿಲ್ಲ. ಬಹುತೇಕ ಇದ್ಯಾವುದು ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಇಂದ ಆ ಡಿಪಾರ್ಟ್ಮೆಂಟ್ ನಡುವೆ ಇದೇ ಎರರ್ ಬರ್ತಾ ಇರೋದು. ಆಗ್ಲಿ, ಆಯ್ತು. ಒಟ್ಟು ಫಲಾನುಭವಿಗಳು ಬಂದು 60,025. ಲಾಸ್ಟ್ ಮಂತ್ ಅದೇ ಸೇಮ್ ಇತ್ತು ಸರ್. ಯಾಕಂದ್ರೆ ಈಗ ಕಾರಣದಿಂದ ಹೊಸ ಇನ್ಸ್ಟಾಲೇಷನ್ಸ್ ಯಾವುವು ಆಗಿಲ್ಲ. ಅದರಲ್ಲಿ ಅರ್ಹ ಫಲಾನುಭವಿಗಳು ಬಂದು 58,876. ಲಾಸ್ಟ್ ಮಂತ್ 58,837. ಈ ಗೃಹಜ್ಯೋತಿ ಯೋಜನೆಗೆ ಸೇರ್ಪಡೆಯಾಗದ ಸ್ಥಾವರಗಳು ಬಂದು 1,149 ಸರ್. ಲಾಸ್ಟ್ ಮಂತ್ 1,188 ಇತ್ತು. ನಿಮ್ದು ಲಾಸ್ಟ್ ಟೈಮ್ ಇದು ಹೋದ್ರಿ, ಏನಾಗಿದೆ ಅಂತ ಅನುಪಾಲನಾ ವರದಿ ಅದೇ ಸರ್, ಅದೇನಾ? ಅದೇ ಹೇಳ್ತಿದ್ರಾ? ಅದನ್ನ ಎರಡೂ ಹೇಳ್ತಾ ಇದ್ದೀನಿ ಸರ್. 1,188 ಇತ್ತು ಲಾಸ್ಟ್ ಮಂತ್. ಈ ಮಂತ್ 1,149. 39 ಜನನ ಎಕ್ಸ್ಟ್ರಾ ಈಗ ಆ್ಯಡ್ ಮಾಡಿಸಿದ್ವಿ ಸರ್ ಸ್ಕೀಮ್. ಲಾಸ್ಟ್ ಮಂತ್ ನಮ್ದು ಪ್ರಗತಿ ಒಂದು ಪರ್ಸೆಂಟೇಜ್ ಬಂದು 98.02 ಇತ್ತು. ಈ ಸರಿ 98.09 ಇತ್ತು. 0.07% ಇನ್ಕ್ರೀಸ್ ಆಗಿದೆ. ಅಂದ್ರೆ 39 ಜನನ ಹುಡುಕಿಸಿ ಹಾಕ್ಸಿದ್ವಿ ಸರ್. ನಮ್ದು ಟೋಟಲ್ ಸಬ್ಸಿಡಿ ಬಂದು ಸರ್ 2,66,00,000 ಕೊಟ್ಟಿದ್ವಿ ಸರ್. ಲಾಸ್ಟ್ ಮಂತ್ ಸ್ವಲ್ಪ ಜಾಸ್ತಿ ಇತ್ತು ಸರ್, 2,67,00,000 ಇತ್ತು. ಈ ಮಂತ್ ಕನ್ಸಂಪ್ಷನ್ ವೇರಿ ಆಗೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಆಮೇಲೆ ಇನ್ನೂ ಒಂದು ರಿಕ್ವೆಸ್ಟ್, ಈ ಸೇವಾ ಸಿಂಧು ಸ್ವಲ್ಪ ಸ್ಲೋ ಇರೋದಕ್ಕೆ ಈಗ ಡಿಸ್ಕನೆಕ್ಷನ್ಗೆ ಹೋಗಿರ್ತೀವಿ ಫೀಲ್ಡ್ ಅಲ್ಲಿ ಯಾರಾದ್ರೂ ಅಪ್ಲೈ ಮಾಡದೇ ಇರೋರು ಇದ್ರು ಅಂತಂದ್ರೆ ಅಪ್ಲೈ ಮಾಡೋಕ್ಕೆ ಅಲ್ಲೇ ಮೊಬೈಲ್ ಅಲ್ಲಿ ಮಾಡ್ತೀವಿ. ಅಲ್ಲಿ ಬರ್ಲಿಲ್ಲ ಅಂದಾಗ ಆಫೀಸಿಗೆ ಬನ್ನಿ ಅಂತ ಹೇಳಿ ಹೋಗ್ಬಿಡ್ತಾರೆ ಸರ್. ಆ ಆಫೀಸಿಗೆ ಬಂದಾಗ ಕೂಡ ಸರ್ವರ್ ಡೌನ್ ಇತ್ತು ಅಂತಂದ್ರೆ ಅಪ್ಲೈ ಮಾಡಕ್ಕಾಗಲ್ಲ. ಅಂತವ್ರು ಒಂದ್ಸರಿ ಬಂದಿರ್ತಾರೆ, ಇನ್ನೊಂದ್ಸರಿ ಬರಕ್ಕಾಗಲ್ಲ. ಈ ಕಂಪ್ಯೂಟರ್ ಸೆಂಟರ್ ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೇಕು ಅಂದ್ರೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಕೆಲವ್ರಿಗೆ ಆಗಲ್ಲ. ಸೇವಾ ಸಿಂಧುದು ಒಂದು ಸ್ವಲ್ಪ ಸರ್ವರ್ ಏನಾದ್ರು ಈ ಸೇರ್ಪಡೆ ಆಗದೆ ಇರೋದನ್ನ ಸ್ವಲ್ಪ ಡಿಕ್ರೀಸ್ ಮಾಡ್ಬೋದು. ಸೇರ್ಪಡೆ ಆಗೋದನ್ನ ಈ ಸೇರ್ಪಡೆ ಆಗದೆ ಇರೋರು 1,149 ಜನ ಇದ್ದಾರೆ ಸರ್. ಅದರಲ್ಲಿ ಮಸೀದಿ ಮತ್ತೆ ಚರ್ಚ್ಗಳು ಅಂದ್ಬಿಟ್ಟು ಒಂದು 610 ಜನ ಇನ್ನೂ ಅಪ್ಲೈ ಮಾಡದೇ ಇರೋರು ಇದ್ದಾರೆ. ಈ ಜನ ನಾವು ಡಿಕ್ರೀಸ್ ಮಾಡ್ತೀವಿ. ಅಂದ್ರೆ ನಾವು ಅಪ್ಲೈ ಮಾಡ್ತೀವಿ. ಡಾಟಾ ಇಲ್ಲಿ ಯಾವ ಊರಲ್ಲಿ ಎಷ್ಟು ಜನ ಸರ್ ಅದು ಈಗ ಸದ್ಯಕ್ಕೆ ತಂದಿಲ್ಲ. ನಾನು ಸಿಗುತ್ತೆ, ಡಾಟಾ ಸಿಗುತ್ತೆ ಸರ್, ನಾನು ಪ್ರೊವೈಡ್ ಮಾಡ್ತೀನಿ. ಈ ಮಂದಿರ ಮಸೀದಿಗಳಿಗೆ ಇದು ಚಾರ್ಜ್ ಮಾಡೋದಲ್ಲ ಸರ್? ಏನು ಇಲ್ಲ ಸರ್. ಸ್ವಲ್ಪ ಯಾವ್ಯಾವ ಊರಲ್ಲಿ ಫಲಾನುಭವಿಗಳು ಬಾಕಿ ಇರೋದು, ಇದು 600 ನಂಬರ್ ಇದೆಯಲ್ಲ, 600 ನಂಬರ್ಗೆ ನಮ್ಗೆ ಕೊಟ್ಬಿಟ್ರೆ ನಮ್ಮ ಕಮಿಟಿ ಮೆಂಬರ್ಸು ಯಾವ ಏರಿಯಾದಲ್ಲಿದ್ದಾರೆ ನಮ್ಮೂರಿಗೆಲ್ಲ ಹೇಳಿ ಅವ್ರನ್ನ ಅದ್ಯಾವುದು ಸೇವಾ ಸಿಂಧು ಆ ಸೆಂಟರ್ ಕಳಿಸಿ ಅಲ್ಲಿ ಅಪ್ಲೈ ಮಾಡಿಸ್ತೀವಿ. ನಮ್ಮ ಹತ್ರ ಬಂದ್ರು ನಾವು ಅಪ್ಲೈ ಮಾಡ್ಕೊಡ್ತೀವಿ ಸರ್. ಅಂದ್ರೆ ಸೇವಾ ಸಿಂಧುದು ಏನಾಗುತ್ತೆ, ಸರ್ವರ್ ಡೌನ್ ಇರುತ್ತೆ. ಅವ್ರು ಕಂಪಲ್ಸರಿ ಕ್ಯಾಂಡಿಡೇಟೇ ಬರ್ಬೇಕಾ? ಇಲ್ಲ, ಕ್ಯಾಂಡಿಡೇಟ್ ಬರೋದೇನ್ ಬೇಕಾಗಿಲ್ಲ. ಅವ್ರದ್ದು ಆಧಾರ್ ಕಾರ್ಡ್ ಲಿಂಕ್ ಇರೋ ಮೊಬೈಲ್ ನಂಬರ್ ಕಳಿಸಿದ್ರೆ OTP ಬರುತ್ತೆ. ಪಂಚಾಯತ್ ಲೆವೆಲ್ಸ್ ಅಲ್ಲಿ ಕಳಿಸ್ತೀವಿ ನಾವು. ಪಂಚಾಯತ್ ಲೆವೆಲ್ ಅಲ್ಲಿ ಸೇವಾ ಸಿಂಧು ಸೈಟ್ ಏನ್ ಸರ್ ನಮ್ಮಲ್ಲಿ ಇದೆಯಲ್ಲ,
ಎಲ್ಲ ಪಂಚಾಯತಿಲಿ ಇದೆ. ಅಂದ್ರೆ ಇನ್ನೂ ಸ್ವಲ್ಪ ಡೆವಲಪ್ ಇಲ್ಲ ನಾವು ಪಂಚಾಯತಿಲಿ ಅಪ್ಲೈ ಮಾಡ್ಬೋದು ಅದನ್ನ. ಹಾ ಸರ್, ಎಲ್ಲಾದ್ರೂ ಅಪ್ಲೈ ಮಾಡ್ಬೋದು ಮೊಬೈಲಲ್ಲೇ, ನಮ್ಮ ಮೊಬೈಲಲ್ಲೇ ಅಪ್ಲೈ ಮಾಡ್ಬೋದು. ಒಂದು ಕೆಲಸ ಮಾಡ್ರಿ, ನಾವು ಅದು 100% ಮಾಡ್ಬೇಡ. 600 ಜನ ಏನಿದಾರಲ್ಲ ಅದು ನಮಗೆ ಪಟ್ಟಿ ಕೊಡ್ರಿ. ಹಾ ಸರ್, ನಮ್ಮ ಗ್ರೂಪ್ಗೆಲ್ಲ ಶೇರ್ ಮಾಡ್ಕೊಂಡು ಒಬ್ಬೊಬ್ರು ಒಂದೊಂದು ಹಂಚು ಇದು ಮಾಡ್ತೀವಿ. ನಿಮ್ಮ ಡಿಪಾರ್ಟ್ಮೆಂಟ್ ಜೊತೆ ಹಾ ಸರ್, ಅವ್ರನ್ನ ಕರ್ಕೊಂಡು ಹೋಗಿ ಅದೊಂದು ಕೆಲಸ ಮಾಡ್ಬೇಡ. ಸರ್ ಇಲ್ಲಿವರೆಗೂ ಎಷ್ಟು ಪ್ರಾಫಿಟ್ ಆಯ್ತು ಸರ್? ಗೃಹಜ್ಯೋತಿ ಅಪ್ಲೈ ಬಂದಾಗಿಂದ ಇಲ್ಲಿವರೆಗೂ ನಿಮ್ಮ ಡಿಪಾರ್ಟ್ಮೆಂಟ್ ಎಷ್ಟು ಪ್ರಾಫಿಟ್ ಆಯ್ತು? ಪ್ರಾಫಿಟ್ ಅನ್ನೋದಕ್ಕೆ ಏನಿಲ್ಲ ಸರ್. ಈಗ ನಮ್ದು ಕನ್ಸಂಪ್ಷನ್ ಜನರಿಂದ ಕಲೆಕ್ಟ್ ಮಾಡ್ತಾ ಇದ್ವಿ. ಈಗ ಡೈರೆಕ್ಟ್ ನಮ್ಗೆ ಗೌರ್ಮೆಂಟೇ ದುಡ್ಡು ಕೊಡ್ತಿತ್ತು. ಅಂದ್ರೆ ಸರ್ ಈಗ ನಂದು ಪ್ರೆಸೆಂಟ್ ಈಗ ಗಂಗಾವತಿ ನಗರಕ್ಕೆ ಸಂಬಂಧಪಟ್ಟಂಗೆ 1,46,00,000 ಸಬ್ಸಿಡಿ ಬರುತ್ತೆ ಸರ್. 1,46,00,000 ಸರ್? ಹಾ ಸರ್, ಬರೀ ಗಂಗಾವತಿ ಟೌನ್ ಮಾತ್ರ ಸರ್. ಉಳಿದಿದ್ದು ನಮ್ಮ ಗಂಗಾವತಿ ತಾಲೂಕು ಆನೆಗುಂದಿ, ಅನವಾಳು ಮತ್ತು ವೆಂಕಟಗಿರಿ ಇವು ನಮ್ಮ ಶಾಖೆಗಳು ಇದ್ರ ಪ್ರಕಾರ 1,20,00,000 ಬರುತ್ತೆ. ಹೈಯೆಸ್ಟ್ ಕನ್ಸಂಪ್ಷನ್ ಬಂದು ನಮ್ದು ಟೌನ್. ಹಾ, ಪರ್ ಮಂತ್ ಯಾವ್ದು? ಹಾ ಸರ್, ಹಾ ಸರ್. ಅಂದ್ರೆ ಮೀಟರ್ ಇಲ್ಲ ಅಂತಂದ್ರೆ ಈಗ ಸರ್ ಡಿಸಿ ಯೂಸ್ ಮಾಡೋದು, ಹೊಸದಾಗಿ ಮೀಟರ್ ಕೇಳಿದ್ರೆ ಈಗ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಒಂದು ಇಶ್ಯೂ ಇದೆ. ಅದೇ ಓಸಿ ಕೇಳ್ತೇನೆ ಅದು. ಓಸಿದೊಂದು ಈಗ ಪ್ರಾಬ್ಲಮ್ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಅದು ಈಗ ಗೆಜೆಟ್ ಅಲ್ಲಿ ಪಾಸ್ ಮಾಡಿದ್ದಾರೆ. ಈಗ ನಮ್ಮ ಸರ್ಕ್ಯುಲರ್ ಹಾಕಿದ್ರೆ ಸ್ಟಾರ್ಟ್ ಆಗುತ್ತೆ ಸರ್. ಯಾವಾಗ ಆಗ್ತದೆ ಇದು? ಈಗ ರೀಸೆಂಟ್ ಆಗಿ ನಿನ್ನೆನೋ ಮೊನ್ನೆ ಗೆಜೆಟ್ ಅಲ್ಲಿ ಪಾಸ್ ಮಾಡಿದ್ದಾರೆ. ಮೊನ್ನೆ ಒಂದು 2 ವಾರಗಳ ಹಿಂದೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅದನ್ನ ಪಾಸ್ ಮಾಡಿದ್ದಾರೆ. ಸಿಟಿಲಿ ಇರ್ತಕ್ಕಂಥ ಏನು ಕಟ್ಟಡಗಳಿದಲ್ಲ 30-40ಗೆ ಓಸಿ ಮತ್ತೆ ಇನ್ನೊಂದು ಯಾವ್ದು ಸರ್, BC ಓಸಿ ಸರ್, ಓಸಿ ಇನ್ನೊಂದು ಯಾವ್ದು ಅದರದ್ದೇ ಪ್ರಾಬ್ಲಮ್ ಆಯ್ತು. ಒಂದು ಆಕ್ಯುಪೇಷನ್ ಸರ್ಟಿಫಿಕೇಟ್, ಇನ್ನೊಂದು ಅವೆರಡು ಅವಶ್ಯಕತೆ ಇಲ್ಲ, ಅಗತ್ಯ ಇಲ್ಲ ಅಂತ ಹೇಳಿ ಅದನ್ನ ವಿನಾಯಿತಿ ಕೊಟ್ಟಿದ್ದಾರೆ. ಹೌದು, ಅದು ಈಗ ಆಲ್ರೆಡಿ ಬೆಂಗಳೂರು ಸಿಟಿ ಜಾರಿ ಆಗಿತ್ತು. ಅದು ಚಾಲ್ತಿ ಇದೆ. ಇನ್ನ ಈ ಕಡೆ ಬಂದಿಲ್ಲ ಅದು. ಯಾವ ರೀತಿ ಮಾಡಬೇಕು ಓಸಿ ವಿತೌಟ್ ಏನು ಡಾಕ್ಯುಮೆಂಟ್ಸ್ ಬೇಡ. ಅದು ಕಟ್ಟಡ ಪರ್ಮಿಷನ್, ಆಕ್ಯುಪೇಷನ್ ಅದಿಲ್ಲ. ಮನೆ ಐತಿ, ಕಟ್ಟಡ ಐತಿ, ಅದು ಕೊಡ್ಬೇಕು ಮೀಟರ್ ಅಂತ. ಡ್ರಾಫ್ಟ್ ನಡೀತಾ ಇದೆ. ಅದು ಐತಿ, ಅದು ಬೆಂಗಳೂರು ಲೆವೆಲ್ ನಲ್ಲಿ ನಡೀತಾ ಇದೆ. ಬೆಂಗಳೂರಲ್ಲಿ ಪ್ರಾರಂಭ ಆಗಿದೆ ಕೆಲಸ ಅದು, ಬಟ್ ಇನ್ನೂ ಈ ಕಡೆ ಬಂದಿಲ್ಲ. ಡಿಸ್ಟಿಕ್ ತಾಲೂಕು ಲೆವೆಲ್ ಅಲ್ಲಿ ಇನ್ನೂ ಬಂದಿಲ್ಲ. ಅದು ಗೆಜೆಟ್ ಆಗೈತಿ. ಈಗ ಅದು ನಿಮ್ಗೆ ಬರ್ಬೇಕಾದ್ರೆ ಸರ್ಕ್ಯುಲರ್, ಇದಕ್ಕೆ ನೀವು ಇದು ಮಾಡ್ರಿ ಅಂತಂದ್ರೆ ನೀವು ಪ್ರಾರಂಭ ಮಾಡ್ತೀರಿ. ಸರ್ ಎಷ್ಟು ಬಾಕಿ ಇದಾವೆ ನಮ್ಮಲ್ಲಿ ಅರ್ಜಿ? ಈಗ ಹೊಸ ನಮ್ಗೆ ಮೀಟರ್ ಬೇಕು ಅಂತೇಳಿ ಎಷ್ಟು ಅರ್ಜಿಗಳು ನಿಮಗೆ ಬಂದಿದ್ದಾವೆ? ನೀವು ಎಷ್ಟು ಕೊಟ್ಟಿದ್ದೀರಿ, ಎಷ್ಟು ಕೊಟ್ಟಿಲ್ಲ? ಸರ್, ಸುಪ್ರೀಂ ಕೋರ್ಟ್ ಆರ್ಡರ್ ಬರೋಕ್ಕಿಂತ ಮುಂಚೆ ಅಪ್ಲಿಕೇಶನ್ಗಳು 600 ಅಪ್ಲಿಕೇಶನ್ ರಿಜೆಕ್ಟ್? ಇಲ್ಲ, ರಿಜಿಸ್ಟರ್. ಅದಾದ್ಮೇಲಿಂದ ಯಾವ ಅಪ್ಲಿಕೇಶನ್ ತಗೊಂಡಿಲ್ಲ. ನೀವು ಅಪ್ಲಿಕೇಶನ್ ತಗೊಂಡಿಲ್ಲ? ಇಲ್ಲ ಸರ್, ಯಾಕಂದ್ರೆ ಬರೋದೇ ಇಲ್ಲ ಅಂದಾಗ ಅಪ್ಲಿಕೇಶನ್ ತಗೊಂಡ್ರು ಏನ್ ಮಾಡಕ್ಕಿಲ್ಲ ಸರ್. ಅಲ್ಲೇ ಈಗ ಏನ್ ಸರ್? ಇಲ್ಲ ಸರ್, ಈಗ ಅಂದ್ರೆ ಈಗ ನಮ್ಮ ಜಸ್ಕಾಮ್ದು ಒಂದು ಆರ್ಡರ್ ಬಿಟ್ರು ಅಂತಂದ್ರೆ ಈಗ ಅವರು ಡಿಪಾರ್ಟ್ಮೆಂಟ್ ಕಡೆಯಿಂದ ಬರ್ಬೇಕು. ಅಲ್ಲೇನ್ ಡಾಟಾ ಕಲೆಕ್ಟ್ ಮಾಡ್ಕೊಂಡಿಲ್ವಾ ನೀವು? ಡಾಟಾ ಕಲೆಕ್ಟ್ ಅನ್ನೋದಕ್ಕೆ ಏನಿಲ್ಲ ಸರ್. ಈಗ ಅರ್ಜಿ ಕೊಟ್ಟರು ಅಂತಂದ್ರೆ ಎನ್ಸಾಫ್ಟ್ ಅಲ್ಲಿ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡ್ಬೋದು ಸರ್. ನಮ್ದು RAPDRP ಪ್ರಾಬ್ಲಮ್ ಸರ್. ಅವು ಅಂದ್ರೆ ಟೌನ್ ಏರಿಯಾಕ್ಕೆ ಅವು ಏನಿರುತ್ತೆ, ಮ್ಯಾನ್ಯುವಲ್ ಅರ್ಜಿಗಳು ಕಾಂಟ್ರಾಕ್ಟರ್ ಹತ್ರನೇ ಇರುತ್ತೆ. ಆಮೇಲೆ ತಂದು ರಿಜಿಸ್ಟರ್ ಮಾಡಿ ಪ್ರೊಸೆಸ್ ಮಾಡಿ. ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ಮೇಲೆ, ಓಸಿ ಕಡ್ಡಾಯ ಅಂತೇಳಿ ಹೇಳಿದ್ಮೇಲೆ ದೊಡ್ಡ ಮಟ್ಟದ ಚರ್ಚೆ ನಡೀತು ಇಡೀ ರಾಜ್ಯಾದ್ಯಂತ. ಸಣ್ಣ ಪುಟ್ಟ ಮನೆಗಳಿಗೆ ಅದಕ್ಕೆಲ್ಲದಕ್ಕೂ ನೀವು ಓಸಿ ಕೇಳಿದ್ರೆ ಹೆಂಗೆ ಅಂದರೆ ರೂಲ್ಸ್ನ ಭಾಳ ಟೈಟ್ ಮಾಡಿದ್ರು. ಟೈಟ್ ಮಾಡಿದಾಗ ಇಡೀ ರಾಜ್ಯಾದ್ಯಂತ 40 ಲಕ್ಷ 60 ಲಕ್ಷ ಅವೆಲ್ಲ ಅರ್ಜಿಗಳಿದ್ದಾವೆ. ಇವು ಹೆಂಗೆ ಡಿಸ್ಪೋಸ್ ಮಾಡೋದು? ಇವರೆಲ್ಲರೂ ಕೂಡ ನಾವು ಫೆಸಿಲಿಟೀಸ್ ಕೊಡಬೇಕಲ್ಲ. ಕರೆಂಟು ಅದೊಂದು ನಮಗೆ ಮೂಲಭೂತ ಸೌಕರ್ಯ ಇದ್ದಂಗೆ. ಅದರಿಂದ ವಂಚಿತರಾಗ್ತಾರಲ್ಲ ಅವರು. ಅದೆಲ್ಲ ಆದ್ಮೇಲೆ ಈಗ ಬಂದಿರೋದು. ಸರ್ ಇನ್ನೊಂದು ಏನಂದ್ರೆ ಗೊತ್ತಾ, ಮಾಡಿ ಸರ್ 2 ವರ್ಷ ಆಯ್ತು. ನಾವೆಲ್ಲ ಇಲಾಖೆಗೆ ಬಿಟ್ಟಿದ್ವಿ. ಯಾರು ಒಂದೇ ಮನೋಭಾಗ್ಯದ ಸೊಸೈಟಿ, ಅದೇ ನಿಮ್ಮ ಗೃಹ ಜ್ಯೋತಿ ಈ
ಡಿಪಾರ್ಟ್ಮೆಂಟ್ ಒನ್ ಟೈಮ್ ಯಾರು ಬಂದಿಲ್ಲ, ಒಂದು ಮೀಟಿಂಗ್ ಮಾಡಿಲ್ಲ. ಹಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬಿಲ್ ಕಲೆಕ್ಟ್ ಮಾಡಕ್ ಹೋದ್ರೆ ಯಾರು ಲೈನ್ ಮ್ಯಾನ್ ಇನ್ನೊಬ್ರು ಯಾರು ಬರ್ತಾರೆ, ಮೀಟರ್ ಇಡ್ರು ಮೀಟರ್ ಹಿಡಿದು ಬರ್ತಾರೆ. ಇವ್ರ ಜೊತೆ ಒಂದು ಮೀಟಿಂಗ್ ಅರೇಂಜ್ ಮಾಡ್ಬೇಕು ಸರ್ ತಾವು. Sure, sir. ನಾವು ಬರ್ತೀವಿ, ನಿಮ್ಗೆ ಸಾಧ್ಯವಾದ್ರೆ ಎಲ್ಲ ಟೌನ್ ಮತ್ತು ವಿಲೇಜ್ ಸೇರ್ಬೇಕಾಗುತ್ತೆ, ಒಂದಿನ ಸೇರಿಸ್ತೀವಿ. ಹಾ ಸರ್. ಇಲ್ಲ ಅದು ಸಪರೇಟ್ ಆ ಸಪರೇಟ್ ಮಾಡ್ಕೊಂಡ್ರೆ ಮಾಡಿ. ಯಾಕಂದ್ರೆ 2,000 2,500 ಬಂದ್ರು ಅವ್ರಿಗೆ ಹೇಳಾರು ಈಗ ಕಟ್ ಮಾಡಿ ಹೊಂಟಿದ್ದಾರೆ. ಯಾರು ಪಟಕ್ ಅವ್ರಿಗೆ ಏನ್ ಹೇಳ ಒನ್ ಟೈಮ್ ಮಾತ್ರ ಮತ್ತೆ ನ್ಯಾಷನಲ್ ಮಾತಾಡಿ ಹೊಂಟಾರು. ಅವ್ರ ಜೊತೆ ಹೆಂಗೆ ಸ್ವಲ್ಪ ಅವ್ರ ಜೊತೆ ಮೀಟಿಂಗ್ ಮಾಡೋದು ಅವಶ್ಯಕತೆ ಐತಿ. ನಾವು ಒಂದು ಟೈಮ್ ಅರೇಂಜ್ ಮಾಡ್ರಿ ಸರ್, ಅವ್ರ ಜೊತೆ ನಾವು ಮಾಡೋದು. ಇಲಾಖೆ ಭೇಟಿ ಕೊಟ್ಟಾಗುತ್ತೆ, ಅವ್ರ ಜೊತೆ ಸ್ವಲ್ಪ ಮಾತಾಡೋಣ. ಆಯ್ತು ಸರ್, ಅರೇಂಜ್ ಮಾಡಿ. ಆಮೇಲೆ ಇನ್ನೊಂದು ಸರ್, ಡಿಸ್ಕನೆಕ್ಷನ್ ಹೋದಾಗ ಈಗ ನಮಗೂ ಪ್ರೆಷರ್ ಇರೋದ್ರಿಂದ ಮೋರ್ ದೆನ್ 100 ರೂಪಾಯಿಗಿಂತ ಮೇಲ್ಪಟ್ಟಿತ್ತು ಅಂದ್ರೆ ಡಿಸ್ಕನೆಕ್ಟ್ ಮಾಡೋದಕ್ಕೆ ನಾವು ಯೂಶಲಿ 1,000 ರೂಪಾಯಿ ಮೇಲ್ಪಟ್ಟು ಲೀಸ್ಟ್ ಕೊಟ್ಟು ಕಳ್ಸಿರ್ತೀವಿ. ಹಂಗಾಗಿ ಡಿಸ್ಕನೆಕ್ಷನ್ ಆಯ್ತು ಸರ್. ಇದನ್ನ ನಾನು ಇಲ್ಲ ಸರ್ ಮಾಡಿಸ್ತೀನಿ. ಎಲ್ಲ ಡಿಸ್ಕನೆಕ್ಟ್ ಮಾಡ್ರಿ, ಬಟ್ ಜಗಳ ವಾದ ಮಾಡಿ ಕಟ್ ಮಾಡಿ ಬರ್ಬೇಡ್ರಿ. ಅದು ಬೇರೆ ಇದು ಆಗ್ತದೆ, ಜನರು ಬೇರೆ ತರ ತಿಳ್ಕೊಂತಾರ. ಅವ್ರಿಗೆ ವಾರ್ನಿಂಗ್ ಕೊಟ್ಟು ಬರ್ರಿ, ಎಷ್ಟು ಇದು ಆಗೈತಿ, ಇಲ್ಲಿಂದ ಕಟ್ ಆಗ್ತೈತಿ, ನಮ್ಗೆ ಹಿಂಗೈತಿ, ನೀವು 2-3 ದಿವಸದಲ್ಲಿ ನಮ್ಗೆ ಬಿಲ್ ಕ್ಲಿಯರ್ ಮಾಡ್ರಿ, ಇಲ್ಲಿ 3-4 ದಿವಸ ಆದ್ಮೇಲೆ ಮತ್ತೆ ನಾವು ಇದು ಮಾಡ್ತೀವಿ ನೋಡ್ರಿ ಅಂತ ಹೇಳಿ ಬಂದ್ರೆ ಸ್ವಲ್ಪ ಅವ್ರಿಗೆ ಇದಾಗ್ತೈತಿ. ಅಲ್ಲಿ ಹೋದ ತಕ್ಷಣ ಅವ್ರು ಕೂಡ ಜಗಳ ಮಾಡ್ಕೊಂಡು ಇದು ಮಾಡಿ ಕಟ್ ಮಾಡಿದ್ರ ಅದು ಬೇರೆ ತರ ನ್ಯೂಸ್ ಹೋಗ್ಬಿಡ್ತೈತಿ. ಇಲ್ಲ ಸರ್, ಅದು ಸುಮ್ಮನೆ ಅವ್ರು ನೀವು ನಿಮ್ ಕಾನೂನು ಐತಿ ನೀವು ಮಾಡ್ತೀರಿ, ಬಟ್ ಜನರ ಜೊತೆ ಸ್ವಲ್ಪ ಮಾತಾಡುವಾಗ ಸ್ವಲ್ಪ ಇದರಲ್ಲಿಂದ ಮಾತಾಡಿದ್ರೆ ಸರಿಗಾಗ್ತೈತೆ ಅಷ್ಟೇ, ಮತ್ತೆ ಬೇರೆ ಏನಿಲ್ಲ. ಈಗ ಆಮೇಲೆ ಇನ್ನು ಕೆಲವು ಜನ ಹಳ್ಳಿ ಲೆವೆಲ್ನಲ್ಲಿ ಅವರು ಗದ್ದೆಗಳಿಗೆ ಹೊಲಗಳಿಗೆ ಕೆಲ್ಸಕ್ಕೆ ಹೋಗ್ಬಿಡ್ತಾರ. ಬೇರೆ ಜನ ಇರ್ತಾರ ಮನೆಯಲ್ಲಿ, ಕೆಲ್ಸಕ್ಕೆ ಹೋಗ್ಲಾರ್ದು ಜನ ಇರ್ತಾರ, ಅವ್ರಿಗೆ ಗೊತ್ತಾಗಲ್ಲ. ಹಿಂಗಾಗಿ ಅಂತೇಳಿ ಅವ್ರು ಕೂಡ ಚರ್ಚೆ ಮಾಡಿ ಅದು ಇದು ಮಾಡ್ಕೊಂಡ್ ಬಂದ್ರೆ ಸರಿ ಇಲ್ಲ. ಮನೆಯವ್ರು ಹೇಳಿದ್ರೆ ಅವ್ರು ಕೂಡ ಮಾತಾಡಿ ಅವ್ರ ಟೈಮ್ ಕೊಟ್ಟು ಇಲ್ಲಿ ಹೇಳಿ ಬರ್ಬೇಕಷ್ಟೇ. ಸದಸ್ಯರು ಹೇಳ್ತಾರೆ ಅವರು ಫೀಲ್ಡ್ ಅಲ್ಲಿ ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಹೇಳಿದ್ರೆ ಏನ್ ಮಾಡ್ತಾರ ಅವರು, ಅದೆಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಏಕದಮ್ ಕಟ್ ಮಾಡ್ತಾರೆ. ಅವ್ರು ಏನಂತಾರ, ನೀವು ಕರೆಂಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರಿ, ನೀವು 1-2 ದಿನ ತಡಕಾರ ಅಂತ ಬಂದು ಹೇಳಿಲ್ಲಲ್ಲ, ಈ ಕರೆಂಟ್ ಕಟ್ ಮಾಡಾಗ ನೀನ್ ಹಾಕ್ತೇನೆ ಯಾರು ಹಾಕ್ತಾರ ಅಂತ ನನ್ ಕೇಳ್ತಾರ. ನಾನು ಹಾಕಕ್ಕಾಗತ್ತ? ಇಲ್ರಮ್ಮ, ಈಗ ಡಿಸ್ಕನೆಕ್ಷನ್ ಹೋದಾಗ ಏನಾಗಿರ್ತಾರೆ, ಫಸ್ಟ್ ಇನ್ಫಾರ್ಮ್ ಮಾಡಿರ್ತಾರ. ಈ 1,000-2,000 ಒಂದೇ ತಿಂಗಳದಿತ್ತು ಅಂದ್ರೆ ಕಟ್ ಮಾಡಲ್ಲ, 1 ತಿಂಗಳದಿತ್ತು ಅಂದ್ರೆ ಕಟ್ ಮಾಡಲ್ಲ, 2-3 ತಿಂಗಳದಿದ್ದಾಗ ಬಿಲ್ಲಲ್ಲೇ ನೋಟಿಸ್ ಇದ್ದಂಗೆ. ಈಗ ಒಂದ್ ಕೆಲಸ ಮಾಡೋಣ ಸರ್, ತೀರಾ ಮಾನವೀಯತೆಯನ್ನ ಬಿಟ್ಟು ಅವ್ರ ಜೊತೆ ವರ್ತನೆ ಮಾಡೋದು. ಈಗ ಅವ್ರು ಹೇಳ್ದಂಗೆ ಯಾರೋ ಕೂಲಿಗೆ ಹೋಗಿರ್ತಾರೆ ಅಥವಾ ಅವ್ರು ಕೂಲಿ ಮಾಡ್ಕೊಂಡು ಬದುಕೋರು ಇರ್ತಾರೆ, ಅಂಥವ್ರಿಗೆ ನಾವು ಕೂಡ ಮಾನವೀಯತೆ ಆಧಾರದ ಮೇಲೆ ಅವ್ರನ್ನ ಪರಿಗಣಿಸ್ಬೇಕಲ್ಲ, ಅದನ್ನ ಮಾಡ್ರಿ ಸರ್. ಈಗ ನಮ್ಮ ಊರಿಗೊಬ್ಬರಿಗೆ ಆಯ್ಕೆ ಮಾಡ್ಯಾರಂದ್ರೆ ಪ್ರತಿಯೊಂದು ಗೃಹಲಕ್ಷ್ಮಿ ಬಂದಿದ್ದಾರೆ, ಯಾಕೆ ಬಂದಿರಮ್ಮ ದೀಪಾವಳಿಗೆ ಬಂತಲ್ಲ ಗೌರವ ಬರ್ತಿಲ್ಲ ಅವ್ರಿಗೆ ಆ ಸಮಾಧಾನ ಮಾಡಿ ಆನ್ಸರ್ ಮಾಡ್ಬೇಕು. ಈಗ ಏನಂತಾರೆ ಒಂದೇ ದಿನ ಬಿಲ್ ಅಂತ ಕಟ್ ಮಾಡಿ ಹೋಗ್ಬೇಕು, ನೋಡು ಏನ್ ಮಾಡ್ಬೇಕು ಲೈನ್ ಮ್ಯಾನ್ರಿಗೆ ಹೇಳಂತಾರೆ. ಲೈನ್ ಮ್ಯಾನ್ರು ಏನಂತ ನಮ್ಮ ಮಾತು ಕೇಳೋದಲ್ಲ ಅವರು. ನಾನು ಗ್ಯಾರಂಟಿ ಸಮಿತಿ ಸದಸ್ಯರಾದೀನಿ ಅಂದ್ರೆ ಏನೇ ಮಾಡಲ್ಲ ಅವರು. ನೀವು ಗ್ಯಾರಂಟಿ ಸಮಿತಿ ಸದಸ್ಯರುಗಳು ಯಾರೇ ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡ್ತಾರೆ. ನಮಗೆ ಮಾತಾಡಿದ್ರೆ AW ಮಾತಾಡಿದ್ರೆ ನಾವು ಹೇಳಿದ್ರೆ ಸ್ವಲ್ಪ ಈಗ ಒಂದು ಮೀಟಿಂಗ್ ಮಾಡೋಣ. ನಾವು ಕೇಳ್ಕೊಂತೀವಿ ನೆಕ್ಸ್ಟ್ ತಿಂಗಳು ಕಟ್ತಾರ ಅಂತ ಕೇಳ್ಕೊಂತಾರ, ಏಕದಮ್ ಕಟ್ ಮಾಡಿದ್ರೆ ಹೋಗ್ಬಿಟ್ಟಾರ. ಅವ್ರೇನಂತಾರ ನೀನ್ ಹಾಕ್ತೇನೆ ಅಂತ ನನ್ ಕೇಳ್ತಾನೆ. ಕೆಲಸ ಮಾಡ್ರಿ, ಇಲ್ಲ ಈಗ ಮೇಡಮ್ ಒಂದು ಕೆಲಸ ಮಾಡ್ರಿ, ಈ ಸಾರಿ ಹಂಗೇನಾರು ಮಾನವೀಯತೆಯನ್ನ ಬಿಟ್ಟು ಅವ್ರು ವರ್ತನೆ ಮಾಡಿದ್ರೆ ನಮ್ಮ ತಗೊಂಬರ್ರಿ, ನಾವು ಅದನ್ನ ಮುಂದೆ ಯಾಕಂದ್ರ ಈಗ ನೌಕರಿ ಮಾಡಾರ, ಈಗ ನಮ್ಮ ಒಂದು ಸ್ಥಾನ ಕುಂದಿಸ್ತಾರಂದ್ರ ನಾವು ಪದೇ ಕಂಪ್ಲೀಟ್ ಮಾಡಿದ್ರೆ ಚೆನ್ನಾಗಿರಲ್ಲ, ಅವ್ರಿಗೆ ಗೌರವ ಕೊಡ್ಬೇಕಲ್ಲ. ಅದಕ್ಕೆ ನಾವು ಯಾಕೆ ಹೇಳಲ್ಲ, ನಾವು ಯಾವತ್ತು ಎದಕ್ಕಂದ್ರೆ ಇವತ್ತು ಹೇಳಕತ್ತೀವಿ ನಾವು ಅಷ್ಟೇ. ಅದೇ ಒಂದ್ ಸ್ವಲ್ಪ ಸಮಾಧಾನ ಇದ್ದಾಗ ನಿರ್ಧಾರ ಅವ್ರು ಕಟ್ಟಿಲ್ಲ ಅಂದ್ರೆ ಅವ್ರಿಂದ ನಾನು ಕಟ್ಸ್ತೀವಿ. ತಿಳಿಸ್ರಿ, ಬೇಕಿದ್ರೆ ನಾವು ನಿಮ್ ಲೈನ್ ಮ್ಯಾನ್ ಜೊತೆ ನಾವು ಕೂಡ ಹೋಗ್ತೀವಿ. ಯಾಕಂದ್ರೆ ಸರ್ಕಾರ ಕೊಡ್ತಿದೆ, ಅವ್ರಿಗೆ ಉಪಯೋಗ ಆಗಲಿ ಅಂತಂದು ಅಷ್ಟೇ. ಮತ್ತೆ ಅವು ಇವತ್ತಿಗೆ ಚಾಲ್ತಿ ಇದೆ, ಅಲ್ಲಿ ಯಾರಾಗಲ್ಲ ಅಂತಂದ್ರೆ ಐಡೆಂಟಿಫೈ ಕಳಿಸಿದ್ವಿ. ಈಗ ಸಿಗದೆ ಇರೋನ್ನ ಏನ್ ಮಾಡಿದ್ವಿ,
ಸ್ಟಾಪ್ ಮಾಡಿ ಇರ್ತೀವಿ. ಈಗ ಇನ್ನು ಸಿಗ್ಲಾರ ಏನಿದಾವಲ್ಲ ಇವ್ ನೋಡ್ಸಮ್ಮ ನಿಮ್ಲಿಂದನೂ ನಮಗೇನಾದ್ರು ಸಿಕ್ಕುವಂತಂದ್ರೆ ನನಗೆ ಯಾರದಾರ ನೋಡ್ರಿ, ಬಿಲ್ ಕಲೆಕ್ಟರ್ ಯಾರದಾರ, ಆಮೇಲೆ ಅಲ್ಲಿ ಲೈನ್ ಮ್ಯಾನ್ ಯಾರದಾರ, ಅವ್ರಿಗೆ ಹೇಳ್ರೆ ಬೇಕಿದ್ರೆ ಅವ್ರ ಜೊತೆ ನಾವು ಹೋಗಿ ಅವು ಯಾವ್ಯಾವ ಅದಾವ ಎಲ್ಲ ನಾವು ನಿಂತ್ ಕಳ್ಸಿ ಇದನ್ ಮಾಡೋಣ. ಅದ್ರಾಗ ಏನಿಲ್ಲ. ಆಮೇಲೆ ಇದು ಒಂದೇ ಅಲ್ರಿ, ಬಾಕಿ ವಾರ್ಡ್ನಾಗ ಕೂಡ ಅವು ಯಾವ್ಯಾವ ಬಾಕಿ ಅದಾವ್ರಿ ಅವೆಲ್ಲ ನಮ್ ಅದಾರ, ನಮ್ ಕಮಿಟಿ ಅದಾರ, ಮೆಂಬರ್ ಸದಸ್ಯರುಗಳು ಅದಾರ. ಅದು 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 ಬರಲ್ಲ ಸರ್, ವಾರ್ಡ್ ವೈಸ್ ತಕನಕ್ ಬರಲ್ಲ. ಡಿಸಿ ವೈಸ್ ಡಿಸಿ ನಮ್ದು ಏನು ಲೈನ್ ಹೋಗಿರುತ್ತೆ ಅದ್ರ ಮೇಲೆ ಅಲ್ಲಿ ಅಕ್ಯುಪೈ ಮಾಡಿದ್ರ ಅದು ಇದು ಮಾಡ್ತಾರೆ ಸರ್. ಅಲ್ಲಿ ಶರಣಬಸವೇಶ್ವರ ಕ್ಯಾಂಪ್ ಫಾರ್ಮ್ ಇದೆಯಲ್ಲ, ಅಲ್ಲಿ ಅದು ಒಂದು ಬಸ್ ನಿಲ್ಲಿಕ್ಕೆ ಒಂದು ಶೆಲ್ಟರ್ ಮಾಡಿದ್ರು ಅಲ್ಲಿ. ಸಿದ್ದಪ್ಪನ ಹೋಟ್ಲ್ ಅಪೋಸಿಟ್. ಆ ಸಿದ್ದಪ್ಪನ ಹೋಟ್ಲ್ ಸಾಮಾನ್ಯ ಅಲ್ಲಿ ಇರೋದು. ಅವನು ಏನು ಫಾರಂ ಮುಂದೆ ಏನಿದಲ್ಲ ಸರ್, ಅದು ಅವ್ರು ಯಾರು ಇವ್ರು ಕಟ್ಸಿರ್ಬೋದು, ಯಾರು ಅದು ನಿಮ್ಗೆ ಪೂರ ಹೋಟ್ಲ್ ಎಲ್ಲ ಅದು ಎಲ್ಲ ಕಂಪ್ಲೀಟ್ ಏನೈತ ಆತನ ವ್ಯವಸ್ಥೆ ಏನೈತಿಲ್ಲ ಅಲ್ಲಿ ತಗೊಂಡು ಅದ್ರಾಗ ಇಟ್ಟಾನ. ಏನ್ ಸರ್ ಅಲ್ಲಿ ಜನ ಯಾರು ಹೋಗಿ ಕುಂದ್ರೋದಿಲ್ಲ ಬಸ್ ಕಾಯಕ. ಬಸ್ ಬಂದ್ರ ಜನ ಕೂಡ್ಲಿ ಅಲ್ಲಿ ಬಸ್ ವೇಟ್ ಮಾಡ್ಲಿ ಅಂತ ಮಾಡಿದಕ್ಕ ಇದೆಲ್ಲ ತಗೊಂಡು ಕಟ್ಟಿಗೆ ತೌಡು ಸಾಮಾನು ಎಲ್ಲ ಅದ್ರಾಗ ಇದೆ. ಅದ್ರಾಗ ಇನ್ನೊಂದ್ ಸರ್, ಅಲ್ಲಿ ಇದು ಕೂಡ ಆಗೈತಿ, ವಿದ್ಯಾರ್ಥಿಗಳು ಬರ್ತಾರೆ ಎಲ್ಲ ಬರ್ತಾರೆ ಅಲ್ಲಿ. ಅಗ್ರಿಕಲ್ಚರ್ ಕಾಲೇಜ್ನು ಆಗಿದೆ. ಯಾಕಂದ್ರೆ ಒಂದ್ಸಲ ಮಾತಾಡಿದಾಗ ಏನ್ ಹೇಳಿದಿರೋದು, ಅದು ನಮ್ದು ಇಲ್ಲ, ನಮ್ ಇದ್ರಾಗ ಇಲ್ರಿ ಅಂತಂದ್ರೆ ಹೌದಾ. ಅದು ಬಸ್ ಸ್ಟ್ಯಾಂಡ್ ಅಂತಾನೆ ಜನರಿಗೆ ಗೊತ್ತಿರೋದು, ಏನ್ ನಿಮ್ದಿಲ್ಲ ಅಲ್ಲ ಅಂದ್ರೂ ನಿಮ್ಮ ಬಸ್ಗಳನ್ನು ಅಲ್ಲಿ ನಿಂದ್ರಕ್ ವ್ಯವಸ್ಥೆ ಆಯ್ತಂದ್ರ ಜನ ಫ್ರೀ ಅಲ್ಲಿ ಇದ್ದರು ಯಾವುದೇ ಡಿಪಾರ್ಟ್ಮೆಂಟ್ನವ್ರು ಕಟ್ಸ್ಕೊಟ್ರೆ ನಿಮ್ ಇದಕ್ಕೆ ಹ್ಯಾಂಡ್ ಓವರ್ ಮಾಡ್ಕೊಳಕ್ ನೀವು ತಯಾರಿಲ್ಲ. ನೀವು ಅಲ್ಲಿ ಇದು ಮಾಡಿದ್ರೆ ಅದು ಅಲ್ಲಿ ಜನ ಅಲ್ಲಿ ಬಂದು ಹೊರಗೆ ನಿಂದಿರ್ತಾರ, ರೋಡಿಗೆ ನಿಂದಿರ್ತಾರ. ಏನಿರಲಿ ಬಟ್ ನಿಮ್ ಇದ್ರಾಗ ತಗೊಂಡ್ಬಿಡು, ನಿಮ್ಮ ಮಾಡ್ಬಿಟ್ರೆ ಅದು ಅನುಕೂಲ ಆಗ್ತೈತಿ. ಅದನ್ನ ಆಮೇಲೆ ನಮ್ಮ ಈಗ ಇನ್ನೊಂದು ಭಾಳ ದೊಡ್ಡ ಸಮಸ್ಯೆ ನಾನು ಹೇಳ್ತೇನೆ. ಡಿಸ್ಟ್ರಿಕ್ಟ್ ಮೀಟಿಂಗ್ನಾಗೂ ಮೊನ್ನೆ ಎತ್ತೀನಿ ನಾನು. ನಿಮ್ಮ ಹೊಸ ಯಾರೋ ಅವರು DC ಬಂದಾರ, ಅವ್ರು ಇದು ಮಾಡಿ ನಾನು ಸರ್ಪ್ರೈಸ್ ವಿಸಿಟ್ ಮಾಡ್ರಿ ಅಂತ ಹೇಳೀನಿ. ನಮಗೆ ಬರೋಂಥ ನಮ್ಮ ಡಿಪೋಗೆ ಬರುವಂಥ ರೆವೆನ್ಯೂ ಹೊಸಪೇಟೆನವ್ರು ತಗೊಂತಾ ಇದ್ದಾರೆ, ಬಳ್ಳಾರಿಯವ್ರು ತಗೊಂತಾ ಇದ್ದಾರೆ. ಹೌದಾ? ನೀವು ಇಲ್ಲಿಂದ ನಮಗೆ ಗಂಗಾವತಿಯವರಿಗೆ ಹಾಸ್ಪೇಟ್ ಮತ್ತು ಬಳ್ಳಾರಿ ಎರಡು ಏನೈತಲ್ಲ ಪ್ಲೇಸ್ಗಳು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಜನ ಹೋಗೋದು ಅಲ್ಲಿಗೆ. ಇಲ್ಲಿ ನಮ್ಗೆ ಸಮೀಪ ಆಗೋದು ಹೊಸಪೇಟು, ನೆಕ್ಸ್ಟ್ ಬಳ್ಳಾರಿ. ಇವು ಎರಡೂ ಕಡೆ ಎರಡೂ ಡಿಸ್ಟಿಕ್ ನಡುಕು ನಾವು ಗಂಗಾವತಿ ಇದೀವಿ. ಹೊಸಪೇಟ್ನವರು ತಮ್ಮ ಬಸ್ಗಳನ್ನು ಇಲ್ಲಿ ಗಂಗಾವತಿಗೆ ಬಿಡ್ತಾ ಇದ್ದಾರೆ. ಅವ್ರು 2 ಬಸ್ ಇಟ್ಟಾರ, ಒಂದು ಬರ್ತೈತೆ ಒಂದು ಹೋಗ್ತೈತೆ. ಅವ್ರಿಗೆ ಯಾವ ಟೈಮ್ ಬರ್ತೈತೆ ಆ ಟೈಮಿಗೆ ಬರ್ಬೇಕು, ಆ ಟೈಮ್ ವಯಾ ಆನಗೊಂದಿಲ್ಲ ಇದು ಕಡೆ ಬಾಜು. ನಮ್ಮ ಗಂಗಾವತಿಯಿಂದ ಯಾಕೆ ಒಂದು 10-11 ಬಸ್ಗಳನ್ನು ಹೊಸ ಸಿಟಿ ಬಸ್ ಬಂದಿದ್ದು. ಆ ಸಂದರ್ಭದಲ್ಲಿ ಏನಾಯ್ತಲ್ಲ 10 ಕಿಲೋಮೀಟರ್ ವರೆಗೆ 11 ವರ್ಷ ಅಷ್ಟೇ ಹೋಗೋದು. ಅದು ಬೇರೆ ಕಡೆ ರೆವೆನ್ಯೂ ಕಲೆಕ್ಟ್ ಆಗೋಂಥ ಪ್ಲೇಸ್ ಅದು. ಅಲ್ಲ ಮಾಡ್ತೀರಿ, ಅಲ್ಲ ಮಾಡಿರಿ ಜಾತ್ರೆ ಟೈಮ್ನಾಗ ಅದು ಮಾಡಿದ್ದು ರೆಗ್ಯುಲರ್ ಮಾಡ್ರಿ ಸರ್. ಸರ್ ಮಾಡ್ರಿ ರೆಗ್ಯುಲರ್ ಆಗಿ ಸ್ವಲ್ಪ. ಅದಾದ್ರೆ ಅದು ಮಾಡ್ಲಿ. ಇದು ರೆಗ್ಯುಲರ್ ಆಗಿ ಒಂದು ಬಸ್ ಇದು ಮಾಡಿದ್ರೆ ನಮ್ಗೆ 1-2 ಬಸ್ ಇದ್ರೆ ಸಾಕು. ಹೋಗಕ್ಕೊಂದು ಬರಕ್ಕೊಂದು ಆಗಿದ್ರೆ ಅವು 2 ಆಯ್ತು. ಈಗ ಹಾಸ್ಪಿಟ್ಲ್ನವ್ರು ತಗೊಳಕತ್ತಾರ ನೋಡ್ರಿ, ಅದು ಅಡ್ವಾಂಟೇಜ್. ಹಾಸ್ಪಿಟ್ಲ್ನವ್ರು 2 ಬಸ್ ಇಟ್ಟಾರ, ಅವ್ರು ಅದೇ ತಗೊಳ್ತಾ ಇದ್ದಾರೆ. ನಮ್ಮವ್ರು ಒಂದು ಇಲ್ಲ. ಸ್ವಲ್ಪ ದಯವಿಟ್ಟು ಸಾಹೇಬ್ರು DC ಅವ್ರು ಕನ್ವಿನ್ಸ್ ಮಾಡಿ ನೀವು ಅದನ್ನ ವ್ಯವಸ್ಥೆ ಮಾಡಿ. ನಾನು ಅಲ್ಲಿ ಹೇಳಿನಿ, ನಾನು ಸರಿ ಹೇಳ್ರಿ, ನಾನು ಮೊನ್ನೆ ಅದು ಸಬ್ಜೆಕ್ಟ್ ಎತ್ತಿದ್ದೀನಿ ನಾನು. ಓಕೆ ನಮಸ್ಕಾರ. ಕೆಲವು ಬಸ್ಗಳು ಸಿಂಗಲ್ ಅದು ಏನು ಮಾಡಿರಲ್ಲ, ಡ್ರೈವರ್ ಕಮ್ ಕಂಡಕ್ಟರ್ ಅವರಲ್ಲಿ ನಿಂದ್ರಿಸೋದೇ ಇಲ್ಲ ಭೂಗಂಪಗ. ಯಾಕಂದ್ರೆ ಅದು ರೆವೆನ್ಯೂ ಸರ್ಕಲ್, ಅದು ಸುತ್ತ ಕಡೆಯಿಂದ ಜನ ಅಲ್ಲಿ ಬಂದು ಇದಾಗ್ತಾರೆ. ಅಲ್ಲಿಂದ ಗಂಗಾವತಿಗೆ ಬರೋರು ಇರ್ತಾರ, ಈ ಕಡೆ ಕೊಪ್ಪಳ ಕಡೆ ಹೋಗೋರು ಇರ್ತಾರ, ಹಾಸ್ಪೇಟ್ ಕಡೆ ಹೋಗೋರು ಇರ್ತಾರ.
ಆಮೇಲೆ ಈ ಕಡೆ ಯಾವುದು ಕುಷ್ಟಗಿ ಇಲ್ಕಲ್ಲ ಆ ಕಡೆ ಹೋಗೋ ಜನ ಇರ್ತಾರೆ, ಅಲ್ಲಿಂದ ಬರ್ತಾವ ಬಸ್. ಬಟ್ ಅವರು ನಿಂದಿಸೋದಿಲ್ಲ ಅಲ್ಲಿ. ಆಮೇಲೆ ಕಂಪ್ನಿ ಹೋಗ್ಬಿಡ್ಬೇಕಾದ್ರೆ ಅದು ಏನ್ ಕಲೆಕ್ಟ್ ಮಾಡ್ಕೊಂಡ್ರೆ ಅಮೌಂಟ್ ಅವೆಲ್ಲ ರನ್ನಿಂಗ್ ನಾಗೇನೆ ಬಸ್ ಹೋಗ್ತಾ ಇರ್ತದೆ ಸರ್. ಅದು ಏನಾದ್ರು ಅವಘಡ ನಡೀಬಾರ್ದು ಅಂತ ಒಂದ್ಸತಿ ಟಿಕೆಟ್ ಇಶ್ಯೂ ಮಾಡಿದ್ಮೇಲೆ ಅದನ್ನೇ ಟಿಕೆಟ್ ಇಶ್ಯೂ ಮಾಡಿದ್ಮೇಲೆ ಮಾಡಿದ್ರೆ ನಂಬರ್ ಆಫ್ ಪ್ಯಾಸೆಂಜರ್ ಗೊತ್ತುತ್ತೆ, ಅಮೌಂಟ್ ಗೊತ್ತುತ್ತೆ, ಅದನ್ನ ವೇಬಿನಲ್ಲಿ ಡ್ರಾಪ್ ಮಾಡಿದ್ರೆ ಈಗ ನಮ್ಮ ಮೆಂಬರ್ ಒಂದು ಒಳ್ಳೆ ಪ್ರಶ್ನೆ ಎತ್ತಿದ್ದಾರೆ. ನಮಸ್ಕಾರ. ಇವತ್ತು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ಈ ಗಂಗಾವತಿ ತಾಲೂಕಿನಲ್ಲಿ ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ಮತ್ತು ಯಾವ ರೀತಿ ಒಳಗಡೆ ಇಂಪ್ಲಿಮೆಂಟ್ ಆಗ್ತಾ ಇದೆ, ಅನುಷ್ಠಾನ ಆಗ್ತಿದೆ ಅನ್ನೋದ್ರ ಬಗ್ಗೆ ಇವತ್ತು ಎಲ್ಲ 5 ಇಲಾಖೆ ಅಧಿಕಾರಿಗಳು ಅವರೊಟ್ಟಿಗೆ ಮಾಹಿತಿಯನ್ನು ಪಡೆದಿದ್ದೇವೆ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಒಳಗಡೆ ನಮ್ಮ ಗಂಗಾವತಿ ತಾಲೂಕಿನಲ್ಲಿ 55,972 ಜನ ನಮ್ಮ ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಮಾಸಿಕವಾಗಿ 2,000 ರೂಪಾಯಿ ಹಣ ಬರ್ತಾ ಇದೆ. ಅದನ್ನು ಸುಮಾರು 55,972 ಜನ ಇಡೀ ತಾಲೂಕಿನಲ್ಲಿ ಪಡಿತಾ ಇದ್ದಾರೆ. ಅದೇ ರೀತಿ ನಮ್ಮ ಗೃಹಜ್ಯೋತಿ ಯೋಜನೆ ಒಳಗಡೆ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಪ್ರತಿ ತಿಂಗಳು ಸುಮಾರು 2,67,00,000ದಷ್ಟು ಹಣ ಸಬ್ಸಿಡಿ, ಏನು 200 ಯೂನಿಟ್ವರೆಗೂ ನಾವು ವಿದ್ಯುತ್ನ ಕೊಡ್ತಾ ಇದ್ದೀವಿ ಸರ್ಕಾರದಿಂದ. ಸುಮಾರು 2,67,00,000 ಹಣ ಮಾಸಿಕವಾಗಿ ಗಂಗಾವತಿ ತಾಲೂಕಿನಿಂದ ಮಾತ್ರ ನಮ್ಮ KEBಗೆ ಸಂದಾಯ ಆಗ್ತಾ ಇದೆ. ಅದರಲ್ಲಿ ಸುಮಾರು 58,876 ಜನ ಫಲಾನುಭವಿಗಳಿಗೆ ನಮ್ಮ ಯೋಜನೆ ಏನು ಗೃಹಜ್ಯೋತಿ ಯೋಜನೆ ಇದೆ ಅದು ತಲುಪ್ತಾ ಇದೆ. ಅದೇ ರೀತಿ ಶಕ್ತಿ ಯೋಜನೆ ಒಳಗಡೆ ಈ ತಿಂಗಳಲ್ಲಿ ಸುಮಾರು 6,82,200 ಜನ ಟ್ರಾವೆಲ್ ಮಾಡಿರ್ತಕ್ಕಂಥದ್ದು. ಏನು ಶಕ್ತಿ ಯೋಜನೆ ಇದೆ ಇದು ಮಹಿಳಾ ಸಬಲೀಕರಣಕ್ಕಾಗಿ ಮತ್ತು ಮಹಿಳೆಯರ ಸ್ವಾತಂತ್ರ್ಯಕ್ಕಾಗಿ ಮತ್ತು ಬೇರೆ ಬೇರೆ ರೀತಿಯ ವ್ಯಾಪಾರ ವಹಿವಾಟುಗಳನ್ನ ಮಾಡೋದ್ರ ಸಲುವಾಗಿ ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗಿರ್ತಕ್ಕಂಥದ್ದು. ಅದರಿಂದ ನಮ್ಮ ಶಕ್ತಿ ಯೋಜನೆ ಒಳಗಡೆ ಸುಮಾರು 6,82,000 ಜನ ಈ ತಾಲೂಕಿನಲ್ಲಿ ಒಂದು ಕಡೆಯಿಂದ ಮತ್ತೊಂದು ಸ್ಥಳಕ್ಕೆ ಟ್ರಾವೆಲ್ ಮಾಡಿರ್ತಕ್ಕಂಥದ್ದು. ಈ ಯೋಜನೆ ಮೂಲಕ ಏನು ನಮ್ಮ ಭಾಗದಲ್ಲಿರ್ತಕ್ಕಂಥ ಹುಡುಗಿ ಮತ್ತು ಅಂಜನಾದ್ರಿ, ಆನೆಗುಂದಿ, ಕನಕಗಿರಿ ಈ ಥರದ್ದು ಏನೋ ಐತಿಹಾಸಿಕ ಸ್ಥಳಗಳು, ಪ್ರವಾಸಿ ಸ್ಥಳಗಳಿದೆ. ಆ ಸ್ಥಳಗಳಿಗೆ ಹೋಗ್ತಕ್ಕಂಥ ಜನರ ಸಂಖ್ಯೆ, ಮಹಿಳೆಯರ ಸಂಖ್ಯೆ, ದೇವ್ರ ದರ್ಶನ ಪಡ್ಕೊಳ್ತಕ್ಕಂಥದ್ದು, ಅದರೊಟ್ಟಿಗೆ ಇದರ ಪರಿಣಾಮವಾಗಿ ಏನೋ ದೇವಸ್ಥಾನಗಳು, ಐತಿಹಾಸಿಕ ಸ್ಥಳಗಳಿದೆ. ಆ ಸ್ಥಳಗಳಲ್ಲಿ ಚಿಕ್ಕ ಪುಟ್ಟ ವ್ಯಾಪಾರಿಗಳಿದ್ದಾರೆ, ನೀರು, ಹಣ್ಣು, ತರಕಾರಿ, ಬೇರೆ ಬೇರೆ ರೀತಿಯ ಆಟಿಕೆಗಳು ಮತ್ತು ಭಕ್ತಿಪೂರ್ವಕವಾಗಿರ್ತಕ್ಕಂಥ ಒಂದಷ್ಟು ಸಾಮಾನುಗಳು ಮಾರಾಟ ಮಾಡ್ತಕ್ಕಂಥದ್ದು. ಅವ್ರಿಗೆಲ್ಲರಿಗೂ ಕೂಡ ಈ ಯೋಜನೆಯಿಂದ ಆ ಸ್ಥಳಗಳಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಭಾಳಷ್ಟು ಅನುಕೂಲವಾಗಿರ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಇಡೀ ಗಂಗಾವತಿ ತಾಲೂಕಿನಲ್ಲಿ ಸುಮಾರು 20,975 ಜನ ಯುವ ನಿಧಿಯೊಳಗಡೆ ಏನು ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ 1,500 ರೂಪಾಯಿ ಮತ್ತು ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ 3,000 ರೂಪಾಯಿ ಏನು ನಮ್ಮ ಸರ್ಕಾರ ಅವ್ರಿಗೆ ಕೊಡ್ತಾ ಇದೆ. ಅಂತ ಸುಮಾರು 20,975 ಜನ ಫಲಾನುಭವಿಗಳಿಗೆ ನಮ್ಮ ಸರ್ಕಾರ ಮಾಸಿಕವಾಗಿ ಡಿಗ್ರಿ ಆಗಿರ್ತಕ್ಕಂಥವ್ರಿಗೆ 3,000 ಮತ್ತು ಡಿಪ್ಲೊಮಾ ಆಗಿರ್ತಕ್ಕಂಥವ್ರಿಗೆ 1,500 ರೂಪಾಯಿನ ಕೊಡ್ತಾ ಇದ್ದರೆ ಇದರ ಮೊತ್ತ ಇದುವರೆಗೂ 6,25,00,000 ಗಂಗಾವತಿ ತಾಲೂಕಿನಲ್ಲಿ ಇರ್ತಕ್ಕಂಥ ಯುವ ನಿಧಿ ಫಲಾನುಭವಿಗಳಿಗೆ ಮುಟ್ಟಿದೆ. ಆ ಮೂಲಕ ಏನಾಗ್ತಾ ಇದೆ ಅಂತ ಹೇಳಿದರೆ ಯುವ ಜನರು ಅವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿರಲಿ ಮತ್ತು ಮುಂದೆ ಅವರು ತಾವು ಬದುಕು ಕಟ್ಕೊಳ್ಳೋ ಸಲುವಾಗಿರಲಿ ಅವರು ಭಾಳಷ್ಟು ಉಪಯೋಗ ಮಾಡ್ಕೊಳ್ತಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದರೆ
ಡಿಗ್ರಿ ಮುಗಿದ ಮೇಲೆ ಬೇರೆ ಕಡೆ ಕೋಚಿಂಗ್ ಸಲುವಾಗಿ ಅಥವಾ ಬೇರೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅವರು ತಯಾರಿ ನಡೆಸ್ತಕ್ಕಂಥವ್ರು, ಪೂರ್ವ ತಯಾರಿ ಮಾಡ್ತಕ್ಕಂಥವ್ರಿಗೆ ಭಾಳಷ್ಟು ಈ ಯೋಜನೆ ಅನುಕೂಲ ಆಗಿದೆ. ಅಲ್ಲಿ ಉಳ್ಕೊಂಡು ಅವ್ರಿಗೆ ಮೆಸ್ ಬಿಲ್ ಆಗಿರಲಿ ಅಥವಾ ರೂಮ್ ರೆಂಟ್ ಆಗಿರಲಿ, ಪುಸ್ತಕಗಳು ಖರೀದಿ ಮಾಡೋದಕ್ಕಾಗಿರಲಿ, ಈ ಥರದ್ದು ಕೆಲಸಗಳಿಗೆ ಭಾಳಷ್ಟು ಅನುಕೂಲ ಆಗಿದೆ. ಅದೇ ರೀತಿ ಸುಮಾರು ಗಂಗಾವತಿ ತಾಲೂಕಿನಾದ್ಯಂತ ನಮ್ಮ ಅನ್ನಭಾಗ್ಯ ಯೋಜನೆಯೊಳಗಡೆ ಸುಮಾರು 1,99,000 ಜನರು ಏನು ಸರ್ಕಾರ ಅನ್ನಭಾಗ್ಯ ಯೋಜನೆಗೆ 10 kg ಅಕ್ಕಿನ ಕೊಡ್ತಾ ಇದೆ. ಸುಮಾರು 1,99,000 ಜನ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಪಡ್ಕೊಂಡು ತಾವೆಲ್ಲರೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಅನ್ನಭಾಗ್ಯ ಏನಿದೆ, ಆ ಯೋಜನೆಯನ್ನು ನಮ್ಮ ಜನ ಅದನ್ನು ಉತ್ತಮವಾಗಿ ಬಳಕೆ ಮಾಡಿಕೊಂಡು ಅವರು ಅದರಿಂದ ಉಳಿತಾಯ ಆಗ್ತಿರ್ತಕ್ಕಂಥ ಹಣವನ್ನು ಉಳಿತಾಯ ಮಾಡಿಕೊಂಡು ಅವರ ಮಕ್ಕಳ ಅಥವಾ ಅವರ ಆರೋಗ್ಯಕ್ಕೆ ಇನ್ನಿತರ ಖರ್ಚುಗಳನ್ನು ನಿಭಾಯಿಸ್ತಿರ್ತಕ್ಕಂಥದ್ದು. ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರು ನಮ್ಮೆಲ್ಲ ಗ್ಯಾರಂಟಿ ಸಮಿತಿಯ ಎಲ್ಲ ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ ನಮ್ಮೆಲ್ಲರಿಗೂ ಕೂಡ ಅವರು ಮಾರ್ಗದರ್ಶನ ಮಾಡಿ ಈ ಯೋಜನೆ ಅತ್ಯಂತ ತಳಮಟ್ಟದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಮುಟ್ಟುವ ನಿಟ್ಟಿನೊಳಗಡೆ ಎಲ್ಲ ಸದಸ್ಯರು ತಾವೆಲ್ಲ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ನಾಯಕರಾಗಿರ್ತಕ್ಕಂಥ ಮಾನ್ಯ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ನಿರ್ದೇಶನ ಇದೆ. ಹಾಗಾಗಿ ನಾವೆಲ್ಲ ಗ್ಯಾರಂಟಿ ಸಮಿತಿಯ ಎಲ್ಲ ಸದಸ್ಯರು ಗ್ರಾಮ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ ಹೋಗಿ ಇದನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಪರಿಣಾಮಕಾರಿಯಾಗಿ ಅದನ್ನು ನಾವು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಎಲ್ಲ ಅಧಿಕಾರಿಗಳೊಟ್ಟಿಗೆ, ನಮ್ಮ ನಾಯಕರುಗಳೊಟ್ಟಿಗೆ, ಎಲ್ಲ ಸಾರ್ವಜನಿಕರ ಎಲ್ಲ ಮಾಧ್ಯಮದವರ ಮೂಲಕ ಅವರೆಲ್ಲರಿಗೂ ಕೂಡ ಮುಟ್ಟಿಸ್ತಕ್ಕಂಥ ನಾವು ಕೆಲಸನ ಮಾಡ್ತಾ ಇದ್ದೀವಿ. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.